Dear students, so in this video we shall quickly solve some problems relating to chapter number 2. So these are the exercise problems. So you can see these problems are very important. So though they are dashes, so you should know how to fill them. The volume of the cube is 1 centimeter. See the first one. The volume of the cube of side 1 centimeter is equal to dash meter cube ಅಂತ ಹೇಳಿದಾನೆ ಹೌದಾ. ಸೊ ಯಾವ ಕ್ಯೂಬ್ ಅಂದ್ರೆ ಗೊತ್ತಲ್ಲ, ಕ್ಯೂಬ್ ಹೌದಾ. ಸೊ ಈ ಥರ ಕ್ಯೂಬ್ ಇದೆ. ಸೊ ವಾಟ್ ಇಸ್ ದ ಸೈಡ್ ಈಸ್ ಆಫ್ ಎ ಈಸ್ ಆಫ್ 1 ಸೆಂಟಿಮೀಟರ್, ಎ ಈಸ್ ಆಫ್ 1 ಸೆಂಟಿಮೀಟರ್. ಸೊ ಹಾಗಾದರೆ ವಾಟ್ ಈಸ್ ಇಟ್ಸ್ ವಾಲ್ಯೂಮ್ ಅಂತ ಕೇಳಿದಾನೆ, ಇನ್ ಮೀಟ್ರ್ ಕ್ಯೂಬಲ್ಲಿ ಕೇಳಿದಾನೆ. ಸಿ ಇಟ್ ಇಸ್ ಇನ್ ಮೀಟ್ರ್ ಕ್ಯೂಬ್ ಹೌದಾ. ಸೊ ದ ವಾಲ್ಯೂಮ್ ಈಸ್ ಈಕ್ವಲ್ ಟು ಎ ಕ್ಯೂಬ್. Volume is equal to a cube, length into length, that is a cube, that is equal to 1 centimeter into 1 centimeter into 1 centimeter ಹೌದಾ. ಸೊ ದಟ್ ವಿಲ್ ಬಿ ಈಕ್ವಲ್ ಟು 1 ಸೆಂಟಿಮೀಟರ್ ಕ್ಯೂಬ್ ಆಗುತ್ತೆ, 1 ಸೆಂಟಿಮೀಟರ್ ಕ್ಯೂಬ್ ಹೌದಾ. ಸೊ ಬಟ್ ಇಲ್ಲಿ ಕೇಳಿದವನು ಈಸ್ ಆಸ್ಕಿಂಗ್ ಇನ್ ಮೀಟರ್ ಕ್ಯೂಬ್. ಸೊ ದಟ್ ವಿಲ್ ಹೌ ಟು ಕನ್ವರ್ಟ್ 1 ಸೆಂಟಿಮೀಟರ್ ಮೀಟರ್ ಕ್ಯೂಬ್. ಸೊ ಒನ್ ಆ್ಯಸ್ ಇಟ್ ಈಸ್ ಬರದೆ. ಸೊ ಸೆಂಟಿ, ಸೊ ಸೆಂಟಿ ಮೀನ್ಸ್ that is 10 power of minus 2. ನ್ಯಾನ 10 power of minus 9 ಇದ್ದಂಗೆ ಸೆಂಟಿ ಮೀನ್ಸ್ 10 power of minus 2. therefore ಈ ಸಿ ಬದಲು ರೈಟ್ ಇಟ್ ಆಸ್ 10 power of minus 2. ಅದು ಕ್ಯೂಬ್ ಮಾಡಬೇಕು. ಈಗ ಸೆಂಟಿಮೀಟರ್ ಕ್ಯೂಬ್ ಇದೆ, ಕ್ಯೂಬ್ ನಾವು ಸೆಂಟಿಮೀಟರ್ ಕ್ಯೂಬ್ ಇದೆ ಏನು ಉಳಿತಿನ ಮೀಟರ್ ಕ್ಯೂಬಾಗಿ ಉಳಿತು. ಅರ್ಧ ಏನು ಮಾಡಿದೆ ಅಂತ 1 ರಿಟರ್ನ್ ಆ್ಯಸ್ ಇಟ್ ಈಸ್. ಸೊ ಈ 1 ಆ್ಯಸ್ ಇಟ್ ಈಸ್ ಬರದೆ. ಸಿ ಅಂದರೆ ಸೆಂಟಿ ಬದಲು 10 power of minus 2 ಬರದೆ, ಮೀಟರ್ ಕ್ಯೂಬ್ ಆ್ಯಸ್ ಇಟ್ ಈಸ್ ಬರದೆ. ಸೊ ಸೆಂಟಿಮೀಟರ್ ಕ್ಯೂಬ್ ಅಂದರೆ ಯು ಶುಡ್ ಕ್ಯೂಬ್, ಮತ್ತು ಬರೀ 10 power of minus 2 ಬರೋದು ಹಾಗೆ ಬಿಡಂಗಿಲ್ಲ, ಯು ಶುಡ್ ಕ್ಯೂಬ್ ಇಟ್, ಯಾಕಂದ್ರೆ ದಟ್ ಈಸ್ ಸೆಂಟಿಮೀಟರ್ ಕ್ಯೂಬ್ ಹೌದಾನೆ. ಸೊ ಇಫ್ ಯು ಕ್ಯೂಬ್ ಇಟ್ ದಟ್ ವಿಲ್ ಬಿ ಕಾಲ್ಡ್ 1 into 10 power of minus 2 whole power of 3 ಅಂದರೆ ಇಟ್ ವಿಲ್ ಬಿ 10 power of minus 6 meter cube. ಸೊ therefore the volume of the cube is ಎಷ್ಟು 10 power of minus 6 meter cube. ಒಂದು ಬಿಟ್ಟು ಆಗಿಬಿಟ್ರೆ it will be 10 power of minus 6 meter cube ಹೌದಾ. ಸೊ ದಿಸ್ ಈಸ್ ಫಾರ್ ಡ್ಯಾಶ್. ಸೊ ಆನ್ಸರ್ ಏನು 10 power of minus 6 meter cube. So next one is the B. The surface area of a solid cylinder of radius 2 centimeter and height ಎಷ್ಟಿದೆ. ಸೊ what is the height? So the height of 1 millimeter, the height of 1 millimeter. ಸೊ ಅದು ಮೋಸ್ಟ್ಲಿ 1 millimeter ಅಂತ ಕಾಣ್ತಾ ಇದೆ. ಸೊ ಹೌದಾ. ಸೊ the height of 1 millimeter ಅಲ್ಲ, you can see the height of 10 centimeter ನೋಡಿ. The surface area of a solid cylinder of radius, the surface area of the solid cylinder of radius ಹೌದಾ 2 centimeter and height 10 centimeter and height 10 centimeter is equal to dash millimeter square. ನೋಡಿ ಇಲ್ಲಿ ಕೊಟ್ಟಿರೋದೆಲ್ಲ ಸೆಂಟಿಮೀಟರ್ ಕೊಟ್ಟಿದ್ದಾನೆ ಗಿವನ್ ಡಾಟಾ, ಬಟ್ ಇದು ಆಸ್ಕಿಂಗ್ ದ ಆನ್ಸರ್ ಇನ್ ಮಿಲಿಮೀಟರ್ ಸ್ಕ್ವೇರಲ್ಲಿ ಕೇಳಿದ್ದಾನೆ ಹೌದಾನೆ. ಸೊ ಫಸ್ಟ್ ಸೆಂಟಿಮೀಟರ್ ಸ್ಕ್ವೇರಲ್ಲಿ ಕಂಡಿದ್ದಾನೆ, ದೆನ್ ವಿ ಶಲ್ ಕನ್ವರ್ಟ್ ಇಂಟು ಮಿಲಿಮೀಟರ್ ಹೌದಾ. ಸೊ ಸೊಲ್ಯೂಷನ್ ಫಾರ್ ಬಿ 2.1 ಬಿಗೆ ಹೌದಾ. ಸೊ ಇಸ್ ಎ ಸಾಲಿಡ್ ಸಿಲಿಂಡರ್, solid cylinder. So it is solid cylinder ಹೌದಾನೆ. ಸೊ ಜಸ್ಟ್ ಲೈಕ್ ಯುವರ್ ಗ್ಯಾಸ್ ಸಿಲಿಂಡರ್ ಹೌದಾ. ಸೊ is asking for the surface area. So what is the surface area of a solid cylinder? Surface area of a solid cylinder that will be equal to 2 pi r square. ಯಾಕಂದರೆ ಮೇಲ್ಗಡೆ ಒಂದು ಕೆಳಗೊಂದು ಸರ್ಕಲ್ ಇರುತ್ತೆ ಹೌದಾನೆ. ಸೊ there will be 2 circles, the area of those 2 circles. ಇದು ಒಂದು ಸರ್ಕಲ್ ಇರುತ್ತೆ ಮತ್ತು ಮೇಲ್ಗಡೆ ಒಂದು ಸರ್ಕಲ್, ಬಿಕಾಸ್ ಸಾಲಿಡ್ ಅಂತ ಹೇಳಿದಾನೆ, ಹ್ಯಾಲೋ ಆಗಿದ್ದರೆ ಬಿಟ್ಬಿಡೋಗಿತ್ತು ಹೌದಾ. ಸೊ 2 pi r square ಪ್ಲಸ್ ದ ಕರ್ವ್ಡ್ ಸರ್ಫೇಸ್ ಏರಿಯಾ ದಟ್ ಈಸ್ pi r square into h. ಸೊ ಇಲ್ಲಿ ನೀನು pi r square ಕಾಮನ್ ತೆಗೆದ್ರೆ, ಇಫ್ ಯು ಟೇಕ್ ಔಟ್ ದ pi r square ಕಾಮನ್ ಹೌದಾ, 2 pi r h, pi r square h ಅಲ್ಲ. ಸೊ ಇದೇನು ಫಾರ್ಮುಲಾ ಇದು, 2 pi r square ಪ್ಲಸ್ 2 pi r h ಹೌದಾ. ಸೊ 2 pi r h. ಸೊ ದ ಸರ್ಕಂಫರೆನ್ಸ್ ಆಫ್ ದ ಸರ್ಕಲ್ ಈಸ್ 2 pi r ಹೌದಾ. ಸೊ 2 pi r into h, that is the surface area of the curved surface area. That will be equal, if you take 2 pi r common, it will be 2 pi r into r plus h, 2 pi r into r plus h. So just substitute 2 into pi ಆಯಿತಾ. ಸೊ ನೋಡಿ how many significant figures this radius ಎಷ್ಟು ಕೊಟ್ಟಿದ್ದಾರೆ ನೋಡಿ. The radius he has given it as 2.0 centimeter. It is having 2 significant figures. What is the height he has given? Height is 10.0 centimeter. So it has 3 significant figures. It has 2 significant figures. It has 3 significant figures. These all 2 zeros are significant ಹೌದಾನೆ. ಸೊ ಹಾಗಾದರೆ our final answer ಅಲ್ಲಿ ಎಷ್ಟು significant figures ಇರಬೇಕು? The final answer should contain minimum number of significant figures of the given value, that is 2 significant figures. But in the intermediate steps we should maintain 3 significant figures. ಹಾಗಾದರೆ pi ವ್ಯಾಲ್ಯೂನ substitute it as 3.14 ನೋಡಿ, 3 significant figure ಮಾಡಿದೆ. ಸೊ ಇನ್ ಪಿ ಯು ಸಿ ಇಲ್ಲಿ ನೀವು 11th 12th ಅಲ್ಲಿ ಮುಂದೆ ಪೈ ಅಂದರೆ ನಾಟ್ 22/7 ಅಂತ ಸಬ್ಸ್ಟಿಟ್ಯೂಟ್ ಮಾಡಿಬಿಡಿ, ಡೋಂಟ್ ಸಬ್ಸ್ಟಿಟ್ಯೂಟ್ ಇಟ್. ಪೈ ಈಸ್ 3.142, ಬಟ್ ಐ ವಾಂಟ್ 3 ಸಿಗ್ನಿಫಿಕೆಂಟ್ ಫಿಗರ್ಸ್, ದಟ್ಸ್ ವೈ ಸಬ್ಸ್ಟಿಟ್ಯೂಟ್ ಇಟ್ ಆಸ್ 3.14 ಹೌದಾನೆ. ಇಂಟು ಆರ್ ಎಷ್ಟಿದೆ 2.0 ಹೌದಾ. ಸೊ ಇಂಟು ಆರ್ ಪ್ಲಸ್ ಎಚ್ ಅಂದರೆ 2.0 ಪ್ಲಸ್ ಎಚ್ ಇಸ್
what is the height? 10.0. ಹೌದಾ? ಸೊ ಇಫ್ ಯು ಮಲ್ಟಿಪ್ಲೈ ಮೂರನ್ನು ಮಲ್ಟಿಪ್ಲೈ ಮಾಡಿದ್ರೆ ಯು ವಿಲ್ ಗೆಟ್ 12.56 ಬರುತ್ತೆ. ಟೇಕ್ ದ ಕ್ಯಾಲ್ಕುಲೇಟರ್. 12.56 ಇವೆರಡನ್ನು ಕೂಡಿದ್ರೆ ಇಟ್ ವಿಲ್ ಬಿ 12.0. ಹೌದಾ? ಸೊ ಇಫ್ ಯು ಮಲ್ಟಿಪ್ಲೈ 12.56 and 12.0 ಯು ವಿಲ್ ಗೆಟ್ ಸಮ್ 151.2 ಸೆಂಟಿಮೀಟರ್ ಸ್ಕ್ವೇರ್ ಬರುತ್ತೆ. 151.2 ಸೆಂಟಿಮೀಟರ್ ಸ್ಕ್ವೇರ್ ಬರುತ್ತೆ. ಬಟ್ ಈಸ್ ಆಸ್ಕಿಂಗ್ ದ ಆನ್ಸರ್ ಇನ್ millimeter square. ವಾಟ್ ಈಸ್ ಆಸ್ಕಿಂಗ್? ಈಸ್ ಆಸ್ಕಿಂಗ್ ಇಟ್ ಇನ್ millimeter square. ಸೊ millimeter square ಹೆಂಗೆ ಮಾಡೋದು? ಹೌದಾನೆ ನೋಡಿ, ದಟ್ ವಿಲ್ ಬಿ ಈಕ್ವಲ್ ಟು 151.2. ಹೌದಾ? ಸೊ ನೋಡಿ, ದಿಸ್ ಸೆಂಟಿಮೀಟರ್. ಸೊ 1 centimeter ಈಕ್ವಲ್ಸ್ ಹೌ ಮೆನಿ millimeter? 1 centimeter ಹೌ ಮೆನಿ millimeter ಇಸ್ ದರ್ ವಿಲ್ ಬಿ 10 millimeter. ಹೌದಾನೆ? ಸೊ ದೇರ್ ಫಾರ್ ಈ ಸೆಂಟಿಮೀಟರ್ ಬದಲು ಅಲ್ಲಿ ಸಬ್ಸ್ಟಿಟ್ಯೂಟ್ ಆಸ್ 10 millimeter square. ಸರಿನಾ? ಈ ಸೆಂಟಿಮೀಟರ್ ಬದಲು 10 millimeter ಅದು ಸ್ಕ್ವೇರ್. ಹೌದಾನೆ? ಸೊ ದಟ್ ಐ ವಿಲ್ ರೈಟ್. ದೇರ್ ಫಾರ್ ಏರಿಯಾ ಆಫ್ ದ ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ದ ಸಿಲಿಂಡರ್, ಇಫ್ ಯು ಮಲ್ಟಿಪ್ಲೈ 10 into 10 is 100. ಹೌದಾನೆ? ಅಂದರೆ ದಟ್ ಕ್ಯಾನ್ ಬಿ ಟರ್ನ್ 10 power of 4. ದಿಸ್ ಕ್ಯಾನ್ ಬಿ ಟರ್ನ್ 151.2 into 10 power of 2 millimeter square. But you know the scientific notation, you should substitute, you should write it in the form of a into 10 power of b ಥರನೇ ಬರಬೇಕು. ಸೊ ವೇರ್ a is a number between 0 to 10. ಹೌದಾ? ಸೊ ಹಾಗಾದ್ರೆ ದಿಸ್ 151 ಬರೀಬಾರ್ದು. ಯು ಶುಡ್ ರೈಟ್ ಇಟ್ ಆಸ್ 1.512 ಇಂಟು 10 power of ಎಷ್ಟಾಗುತ್ತೆ ನೋಡಿ. ಸೊ 151 ಇದು 1.5 ಅಂದರೆ ದಿಸ್ ವ್ಯಾಲ್ಯೂ ಹಸ್ ಡಿಕ್ರೀಸ್ಡ್ ಬೈ 2 digits. ಹೌದಾನೆ? 151 ಇಲ್ಲಿ 1.5. ದೇರ್ ಫೋರ್ ದಿಸ್ ಪವರ್ ಶುಡ್ ಇನ್ಕ್ರೀಸ್ ಬೈ 2 digits. ಅಂದರೆ 10 power 2 ಇದು 10 power of 4 ಆಗುತ್ತೆ. millimeter square. But you should be ಎಷ್ಟು significant figures maintain ಮಾಡಬೇಕು? You should maintain only 2 significant figures. ಅಂದರೆ you should delete this 1 and 2. These are uncertain digits. Since it is less than 5, so you can write it as only 1.5 into 10 power of 4 millimeter square. ನೋಡಿ, 1.5 into 10 power of next 1.5 into 10 power of 4 millimeter square. So this is the solution for this is the answer for this problem. Either so now we shall go for C. A vehicle moving with a speed of 1.8 kilometer per hour. ಯಾವುದೋ ಕಾರ್ ಹೋಗ್ತಾ ಇದೆ. ಸೊ ಇಟ್ ಇಸ್ ಮೂವಿಂಗ್ ವಿತ್ ಎ ಸ್ಪೀಡ್ ಆಫ್ ಎಷ್ಟು? ವಾಟ್ ಇಸ್ ದ ವೆಲಾಸಿಟಿ? ವೆಲಾಸಿಟಿ is 18 kilometer per hour. You should all write it in the notes. ಹೌದಾನೆ? ಜಸ್ಟ್ ಪಾಸ್ ಇಟ್ ಅಂಡ್ write it in the notes. ಹೌದಾ? ಇದು ಅವರ್. ಹೌದಾ? ಸೊ ಇಟ್ ಇಸ್ ಮೂವಿಂಗ್ ವಿತ್ ದ ಸ್ಪೀಡ್ ಆಫ್ 18 kilometer per hour. ಕವರ್ಸ್ ಡ್ಯಾಶ್ ಮೀಟರ್ ಇನ್ 1 ಡಿಸ್ಟೆನ್ಸ್. ಹಾಗಾದರೆ 1 ಮೀಟ್ರಲ್ಲಿ 1 ಸೆಕೆಂಡಲ್ಲಿ ಎಷ್ಟು ಡಿಸ್ಟೆನ್ಸ್ನ ಕವರ್ ಮಾಡುತ್ತೆ? ಹೌದಾ? ಸೊ ಅಂದರೆ ವಿ ವಾಂಟ್ ಇಟ್ ಇನ್ ಮೀಟರ್ ಪರ್ ಸೆಕೆಂಡಲ್ಲಿ ಕನ್ವರ್ಟ್ ಮಾಡಬೇಕು. ಸೊ ಹೌ ಟು ಕನ್ವರ್ಟ್ ಕಿಲೋಮೀಟರ್ ಪರ್ ಅವರ್ ಇಂಟು ಮೀಟರ್ ಪರ್ ಸೆಕೆಂಡ್. ಸೊ ನೋಡಿ, 18 ಆ್ಯಸ್ ಇಟ್ ಇಸ್ ಬರೀರಿ. ಸೊ ಇಲ್ಲಿ ಕಿಲೋ ಇದೆ. ಸೊ ಕಿಲೋ ಮೀನ್ಸ್ 1000 ಮೀಟರ್ ಆ್ಯಸ್ ಇಟ್ ಈಸ್. ನೋಡಿ, ಕಿಲೋ ಬದಲು 1000 ಬರುತ್ತೆ. ಕೆ ಬದಲು 1000 ಮೀಟರ್ ಆ್ಯಸ್ ಇಟ್ ಈಸ್. ಪರ್ ಅವರ್ ಅಂದರೆ ಡಿವೈಡ್ ಮಾಡುವಂಥ. ಸೊ 1 hour ಈಕ್ವಲ್ಸ್ ಹೌ ಮೆನಿ ಸೆಕೆಂಡ್ಸ್? ಇಟ್ ಈಸ್ 3600 seconds. 3600 seconds. So if you cancel these 2 zeros, 18 ones are 18 twos are 2 ones are 2 fives are. So the velocity of the car is 5 meter per second. Not meter per second. 5 meter per, for this meter, this second. 5 meter per second. So what is the question? It covers dash meter in 1 second. Andre it is covering a distance of 5 meter in 1 second. So the answer is 5 meter in 1 second. 5 meter in 1 second. ಹೌದಾ? So next is the relative density of lead. The relative density of lead is 11.3. So D. He has given the density of the lead, that is 11.3 ಕೊಟ್ಟಿದ್ದಾನೆ. This will be in gram per centimeter cube. It will be in gram per centimeter cube. ಹೌದಾನೆ? So it will be 11.3 gram per centimeter cube. ಸೊ ಹಾಗಾದರೆ ವಾಟ್ ವಿಲ್ ಬಿ ಇಟ್ಸ್ ಡೆನ್ಸಿಟಿ ಇನ್ kg per meter cube ಮಾಡಿದ್ರೆ ಎಷ್ಟಾಗುತ್ತೆ? ಹೌದಾ? ಯು ಕ್ಯಾನ್ ರೈಟ್ ಇಟ್ ಆಸ್ 11.3. ಯು ಕ್ಯಾನ್ ರೈಟ್ ಇಟ್ ಆಸ್ 11.3. ಹೌದಾ? ಸೊ ಗ್ರಾಮ್ ಪರ್ ಸೆಂಟಿಮೀಟರ್ ಕ್ಯೂಬ್ kg per meter cube. ಹೌದಾ? ಸೊ ರೈಟ್ ಇಟ್ ಆಸ್ ಗ್ರಾಮ್. So 1 gram equals how many kgs? 1 gram equals 10 power of minus 3 kg. 1 gram equals 10 power of minus 3 kg. ಹೌದಾ? So divide by centimeter. Centi ಅಂದರೆ 10 power of minus 2 centi, that becomes meter cube. So if you make it, it will be 11.3 into 10 power of, ನೋಡಿ 10 power of minus 3, 10 power of, it will be 10 power of minus 1 ಆಗುತ್ತೆ. minus 1 kg per meter cube.
ತಪ್ಪಾಯ್ತಾ? ಕೆ ಜಿ ಪರ್ ಮೀಟರ್ ಕ್ಯೂಬ್. ಸೊ ಸೆಂಟಿ. ಸೊ ಇದು ಕ್ಯೂಬ್ ಮಾಡಬೇಕು, ಯಾಕೆಂದ್ರೆ ನೋಡಿ ಸೆಂಟಿಮೀಟರ್ ಕ್ಯೂಬ್ ಇದಲ್ಲ. ಸೊ ನೋಡಿ ಮೇಡಮ್ ಮಿಸ್ಟೇಕ್, ಇಟ್ ಶುಡ್ ಬಿ ಕ್ಯೂಬ್ಡ್. ಅವಾಗ ಇಟ್ ಬಿಕಮ್ಸ್ 10 ಪವರ್. ಇಲ್ಲಿ ತಪ್ಪಿದೆ, ಹೌದಾ? ಸೊ ದ ಆನ್ಸರ್ ವಿಲ್ ನೋಡಿ ದಿಸ್ ವಿಲ್ ಬಿ ಈಕ್ವಲ್ ಟು 11.3 ಇಂಟು 10 ಪವರ್ ಆಫ್, ನೋಡಿ 10 ಪವರ್ ಆಫ್ -3. ಇಲ್ಲಿ 10 ಪವರ್ ಆಫ್ -2 ಕ್ಯೂಬ್ ಮಾಡಿದ್ರೆ ಇಟ್ ಬಿಕಮ್ಸ್ 10 ಪವರ್ ಆಫ್ -6. ಸೊ ಇಟ್ ಕಮ್ಸ್ ಟು ನ್ಯೂಮರೇಟರ್ ಇಟ್ ಬಿಕಮ್ಸ್ 10 ಪವರ್ ಆಫ್ 6 ಮತ್ತು 10 ಪವರ್ ಆಫ್ -3. ಸೊ it will be 10 power of -6 in the denominator, 10 power of -3 in the numerator. So when it comes to -6 it becomes +6. So it will be 10 power of 3 kg per meter cube, kg per meter cube. But this should be done in the form of a into scientific notation, a into 10 power of b ತರ ಬರಬೇಕು. So this 11.3 can be written as 1.13 into 10 power of, ನೋಡಿ 11.3 ಇದು 1.13 ಆಯಿತು. ಅಂದರೆ its value has decreased by 1 digit. So its value should increase by 10 power of 4. 3 is 10 power of 3, 10 power of 4 kg per meter cube. So this is the solution for D. ಆಯಿತಾ? Now we shall go for A. 2.2 ನಲ್ಲಿ A. 2.2 ನಲ್ಲಿ A. 2.2 ನಲ್ಲಿ A. ಹೌದಾನೆ? fill in the blanks by suitable conversion units. ನೋಡಿ 1 kg meter square, 1 kg meter square per second square equals how many gram centimeter square per second square ಅಂತ ಕೇಳಿ. ಹೌದಾ? ಅಂದರೆ ಕೆ ಜಿ ಮೀಟರ್ ಸ್ಕ್ವೇರ್ ಅಂದರೆ ಕನ್ವರ್ಷನ್ ಫ್ರಮ್ ಒನ್ ಸಿಸ್ಟಮ್ ಆಫ್ ಯೂನಿಟ್ ಟು ಅನದರ್ ಸಿಸ್ಟಮ್ ಆಫ್ ಯೂನಿಟ್. ಹೌದಾನೆ? ಸೊ ಕೆ ಜಿನ ಗ್ರಾಮಿಗೆ ಕನ್ವರ್ಟ್ ಮಾಡಬೇಕು. ಸೊ ಯು ಕ್ಯಾನ್ ರೈಟ್ 1 ಕೆ ಜಿ ಅಂದರೆ 10 ಪವರ್ ಆಫ್ 3 ಕೆ ಜಿ ಇದ್ದಿದ್ದು ಗ್ರಾಮ್ ಆಯಿತು. ಹೌದಾನೆ? ಸೊ ಮೀಟರ್ ಇದ್ದಿದ್ದು ಸೆಂಟಿಮೀಟರ್ ಆಗಬೇಕು. 1 ಮೀಟರ್ ಅಂದರೆ ಹೌ ಮೆನಿ ಸೆಂಟಿಮೀಟರ್? ಸೊ 1 ಮೀಟರ್ ಅಂದರೆ 10 ಪವರ್ ಆಫ್ 2 ಅಂದರೆ 100 ಸೆಂಟಿಮೀಟರ್ ಅಂದರೆ 10 ಪವರ್ ಆಫ್ 2 ಇವಾಗ ಸೆಂಟಿಮೀಟರ್ ಸ್ಕ್ವೇರ್ ಆಯಿತು. ನೋಡಿ ಸೆಕೆಂಡ್ ಸ್ಕ್ವೇರ್ ಹೆಂಗಿದೆ ಹಂಗಿದೆ. ಸೊ ನಥಿಂಗ್ ಟು ವರಿ ಅಬೌಟ್ ಸೆಕೆಂಡ್ ಸ್ಕ್ವೇರ್. ಅದಾಯ್ತಾ? ಕಿಲೋಗ್ರಾಮ್ ಬದಲು 10 ಪವರ್ ಆಫ್ 3 ಗ್ರಾಮ್ ಬರದೆ. ಮೀಟ್ರ್ ಸ್ಕ್ವೇರ್ ಬದಲು 10 ಪವರ್ ಆಫ್ 2 ಸೆಂಟಿಮೀಟರ್ ಸ್ಕ್ವೇರ್ ಬರುತ್ತೆ. ಯಾಕಂದರೆ ಸೆಂಟಿ 10 ಪವರ್ ಆಫ್ -2 ಅದು ಕ್ಯಾನ್ಸಲ್ ಮತ್ತು ಮೀಟರ್ ಸ್ಕ್ವೇರ್ ಬರುತ್ತೆ. ಹೌದಾ? ಸೊ ದಟ್ ವಿಲ್ ಬಿ ಈಕ್ವಲ್ ಟು ನೆಕ್ಸ್ಟ್ ಆಗುತ್ತೆ 10 ಪವರ್ ಆಫ್ 3 10 ಪವರ್ ಆಫ್ 5 ಗ್ರಾಮ್ ಸೆಂಟಿಮೀಟರ್ ಸ್ಕ್ವೇರ್ ಪರ್ ಸೆಕೆಂಡ್ ಸ್ಕ್ವೇರ್. ಹೌದಾ? ಸೊ 10 ಪವರ್ ಆಫ್ 5 ಗ್ರಾಮ್. 5 ಕರೆಕ್ಟ್ ಆಯಿತಾ? ತಪ್ಪಾಗಿದೆ ನೋಡಿ. 10 ಪವರ್ ಆಫ್ 7 ಕೊಟ್ಟಿದ್ದಾನೆ ಆನ್ಸರ್ ಅವನು. 10 ಪವರ್ ಆಫ್ 2 ಸೆಂಟಿಮೀಟರ್ ಸ್ಕ್ವೇರ್. ಮೀಟರ್ ಸ್ಕ್ವೇರ್ ನೋಡಿ ಅಗೇನ್ ಯು ಆರ್ ಮೇಕಿಂಗ್ ಮಿಸ್ಟೇಕ್. ಇಲ್ಲಿ ಮೀಟರ್ ಸ್ಕ್ವೇರ್ ಇದೆ. ಸೊ ಯು ಶುಡ್ ಸ್ಕ್ವೇರ್ ಇಟ್. ಅಂದರೆ 10 ಪವರ್ ಆಫ್ 4 ಪ್ಲಸ್ 2 1 3 ಅಂದರೆ ಇಟ್ ವಿಲ್ 10 ಪವರ್ ಆಫ್ 7. ಹೌದಾ? ನೋಡಿದ್ದಾರೆ ಮೀಟರ್ ಸ್ಕ್ವೇರ್ ಇದ್ದಾಗ ಯು ಶುಡ್ ಸ್ಕ್ವೇರ್ ದ ಕನ್ವರ್ಷನ್ ಫ್ಯಾಕ್ಟರ್, ಅದನ್ನು ಸ್ಕ್ವೇರ್ ಮಾಡಬೇಕು. ಆಯಿತಾ? ಸೊ ದಿಸ್ ಈಸ್ ಎ. 2.2 ನಲ್ಲಿ ಎ. ನೆಕ್ಸ್ಟ್ 2.2 ಬಿ ನಲ್ಲಿ 1 ಮೀಟರ್ ಈಕ್ವಲ್ಸ್ ಹೌ ಮೆನಿ ಲೈಟ್ ಇಯರ್ಸ್? ಸೊ ಉಲ್ಟಾ ಮಾಡೋಣ ಈಗ. ಸೊ 1 ಲೈಟ್ ಇಯರ್ ಈಕ್ವಲ್ಸ್ ಏನು? 1 ಲೈಟ್ ಇಯರ್ ಅಂದರೆ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ದ ಲೈಟ್ ಇನ್ 1 ಇಯರ್ ಅಂದರೆ ಏನು? ಸೊ ವಾಟ್ ಇಸ್ ದ ವೆಲಾಸಿಟಿ ಆಫ್ ಲೈಟ್? 3 × 10 ಪವರ್ ಆಫ್ 8 ಮೀಟರ್ ಪರ್ ಸೆಕೆಂಡ್. ಆಯಿತಾ? ಸೊ ಇಂಟು, ಸೊ 1 ಇಯರ್ ಅಂದರೆ ಎಷ್ಟು ಟೈಮ್? ಸೊ 1 ಡೇ ಅಂದರೆ 24 ಅವರ್ಸ್. ಸೊ ಅದಕ್ಕಿಂತ 365 ಡೇಸ್. ಸೊ 24 ಅವರ್ಸ್ ಇಂಟು 3600 ಸೆಕೆಂಡ್ಸ್. into 3600 seconds. So if you multiply, you'll get a number. You do it yourself. That will be 1 light year. ಎಷ್ಟೋ ಮೀಟ್ರ್ ಬರುತ್ತೆ ಇದು? ಮೀಟ್ರ್. ಹೌದಾ? ಸೊ ಲೈಟ್ ಇಯರ್, ದಿಸ್ ಈಸ್ ಮೀಟರ್. ಇಲ್ಲೆಲ್ಲ ಟೈಮ್, ದಿಸ್ ವಿಲ್ ಬಿ ಇನ್ ಸೆಕೆಂಡ್. ಸೊ ಸೆಕೆಂಡ್ ಮತ್ತು ಸೆಕೆಂಡ್ ಕ್ಯಾನ್ಸಲ್ ಆಗಿ ಪರ್ ಸೆಕೆಂಡ್. ಸೊ ಎಷ್ಟೋ ಮೀಟ್ರ್ ಬರುತ್ತೆ. ಹೌದಾ? ಸೊ ಯು ಕ್ಯಾನ್ ಮೇಕ್ ಎ ಕ್ಯಾಲ್ಕುಲೇಷನ್. ಯು ಕ್ಯಾನ್ ಮೇಕ್ ಎ ರಫ್ ಕ್ಯಾಲ್ಕುಲೇಷನ್. ಎಷ್ಟು ಬರುತ್ತೆ ನೋಡೋಣ. ಸೊ ಜಸ್ಟ್ ಟೇಕ್ ದ ಕ್ಯಾಲ್ಕುಲೇಟರ್. ಆಯಿತಾ? ಸೊ ಜಸ್ಟ್ ಮಲ್ಟಿಪ್ಲೈ 3 into 365 into 3600. So it will be, if you multiply, so it will be 394200 into 10 power of 8 ಬರುತ್ತೆ ದಿಸ್ ಮೀಟರ್. ಹೌದಾ? ಸೊ 3 4 5 6 7 ನೋಡಿದ್ದೀವಿ. ಮೇಡ್ಸ್ ಒಂದು ಮಿಸ್ಟೇಕಾ ತಪ್ಪು ಮಾಡಿದ್ದೀವ. ಸೊ ಲೆಫ್ಟ್ 24 ಬಿಟ್ಟಿದ್ದೀವಿ ಇಲ್ಲಿ. ಹೌದಾ? ಸೊ ವಿ ಕ್ಯಾನ್ ಡೂ ಇಟ್ ಅಗೇನ್. ಏನು? 3 into 365 into 24 into 3600. ಸೊ ಇದು ತಪ್ಪಿದೆ. ಎಷ್ಟು ಮೀಟ್ರ್ ಆಗುತ್ತೆ? ಇಟ್ ವಿಲ್ ಬಿ, so 1 light year will be equal to, so 9460800 into 10 power of 8 ಇಲ್ಲಿದೆ ಇದು.
ನೋಡಿ ದಿಸ್ ಕ್ಯಾನ್ ಬಿ ರಫ್ಲಿ ಟೇಕನ್ as 1 2 3 4 5 6 7 8 ಹೌದಾ. ಸೊ ಆಲ್ಮೋಸ್ಟ್ ದಿಸ್ ಕ್ಯಾನ್ ಬಿ ಟೆನ್ as 10 power of 8. ಈ 10 power of 8 into 10 power of 8 ಹೌದಾ, ಇಟ್ ವಿಲ್ ಬಿ 1 light year equals 10 power of 16 meter. 10 power of 16 meter. ಸೊ ಬಂತು ನಮಗೆ ಆಗಲೇ 1 light year equals 10 power of 16 meter. Therefore 1 meter equals ಉಲ್ಟಾ. Therefore 1 meter equals 10 power of minus 16 meter. 10 power of minus 16 meter. ಸೊ ನೋಡಿ ದಿಸ್ ಎಷ್ಟಿದು ಬಿಡಿ 10 100 1000 10,000 ಲಕ್ಷ ದಶಲಕ್ಷ ಕೋಟಿ 94 ಕೋಟಿ 60 ಲಕ್ಷದ 80 ಸಾವಿರ 8,000 ಕೋಟಿನ ಬಿಡಿ 10 100 1000 10,000 ಲಕ್ಷ ದಶಲಕ್ಷ ಕೋಟಿ 9 crore 46 lakh 8,000ನ I will taken it as 10 crore ಅಂತ ತಗೊಂಬಿಟ್ಟೆ. 10 crore is 10 power of 8 roughly. Now then that become 10 power of 6. So that will be 1 light year equal 10 power of 16 meter. Therefore 1 meter equal to 1 by 10 power of 16 light year. So therefore 1 meter equals 10 power of ಎಷ್ಟು 1 meter equals 10 power of minus 16 not meter light year. Light year. So either you can make the calculation. So you can see the next problem, that is C. So in C you can see that 3.0 meter per second square 3.0 meter per second square equals how many kilometer per hour square. How many kilometer per hour square. So meter na kilometer second na idu ಮಾಡಬೇಕು ಹೌದಾನೆ. ಸೊ ನೋಡಿ 3.0 ಹೌದಾನೆ ಇಂಟು. ಸೊ 1 meter equals how many kilometers. So 1 kilometer equals 1000 meters. 1000 meters. But 1 meter equals 10 power of minus 3 kilometer ಅದ. ಸೊ ಮೀಟರ್ ಅಂದರೆ 10 power of minus 3 kilometer. ಯಾಕಂದರೆ ದಿಸ್ ಕಿಲೋ ಅಂದರೆ 10 power of 3 10 power of minus 3 ಕ್ಯಾನ್ಸಲ್ ಆಗ್ಬಿಡುತ್ತೆ ಹೌದಾ. ಈ ಥರ ಯು ಶುಡ್ ಅಂಡರ್ಸ್ಟ್ಯಾಂಡ್ ಹೌದಾ. ಸೊ ಇಂಟು ಸೆಕೆಂಡ್ ಸ್ಕ್ವೇರ್ ಇದೆ. ಸೊ 1 hour equals 3600 seconds. ಬಟ್ ಇಲ್ಲಿ 1 second ಅಂದರೆ 1 second equals ಹೌದಾನೆ 1 divided by 3600 hours ಅಂದರೆ. ಸೊ ದಿಸ್ ವಿಲ್ ಬಿ ಸೆಕೆಂಡ್ ಸ್ಕ್ವೇರ್, ಇಟ್ ವಿಲ್ ಬಿ ಡಿವೈಡ್ ಬೈ ಎಷ್ಟು 3600 ಸ್ಕ್ವೇರ್. ಈಗ ಸ್ಕ್ವೇರ್ ಇದೆ ಇಲ್ಲಿ ಆಗಲೇ ಮಿಸ್ಟೇಕ್ ಮಾಡ್ಬೋದು ಹೌದಾನೆ. ಅವರ್ ಸ್ಕ್ವೇರ್ ಹೌದಾ. ಸೊ ಇಫ್ ಯು ಡಿವೈಡ್ ಇಟ್ ಯು ಕ್ಯಾನ್ ಟೇಕ್ ದ ಕ್ಯಾಲ್ಕುಲೇಟರ್ ಹೌದಾನೆ. ಸೊ 3.0 ಡಿವೈಡ್ ಬೈ 3600 equals again divide by 3600. It will be some ತಪ್ಪು ಬರ್ತಿದೆಯಾ ಆಯಿತಾ. ಸೊ ಯು ಕ್ಯಾನ್ ಡೂ ಇಟ್ ಅಗೇನ್. ನೋಡಿ ಇದು ಮಾಡಿ ನನಗೆ ಹೆಂಗೆ ಬರೋಣ ನೋಡಿ 3.0 ಇಂಟು 10 power of minus 3 ಡಿವೈಡ್ ಬೈ. ಸೊ ಇದನ್ನ ನೋಡಿ 36 ಇಂಟು 36 ಮಾಡ್ತೀನಿ. ಇಲ್ಲಿ 20 ಸ್ಕ್ವೇರ್ ಮಾಡಿ ಬಿಕಮ್ಸ್ 10 power of 4. 10 power of 4 ಆಗುತ್ತೆ ಹೌದಾ. ಸೊ ನೋಡಿ ಇದನ್ನ ಇವಾಗ ಮಾಡಿ 3.0 ಡಿವೈಡ್ ಬೈ 36 ಹೌದಾ. ಅಗೇನ್ ದಿಸ್ ಡಿವೈಡ್ ಬೈ 36 ಇಟ್ ವಿಲ್ ಬಿಕಮ್ 0.00 ಎಷ್ಟೋ ಬರ್ತದೆ ನೋಡಿ. ಆನ್ಸರ್ ಎಷ್ಟು ಬರ್ತದೆ 0.00231 ಇಂಟು 10 power of ಇದಾದರೆ ಇಟ್ ವಿಲ್ ಬಿಕಮ್ -7 ಹೌದಾ. ಸೊ 0.6 ಸರಿ ಇದೆ ಹೌದಾ. ಸೊ ಯು ಕ್ಯಾನ್ ಗೆಟ್ ಸಮ್ ಆನ್ಸರ್ ಇನ್ ಸಮ್ 10 power of 4 ಏನೋ ಬರುತ್ತೆ. ಯು ಕ್ಯಾನ್ ಡೂ ಇಟ್ ಮಾಡಿ ಕ್ಯಾಲ್ಕುಲೇಷನ್ ಮಾಡಿ ಯು ವಿಲ್ ಗೆಟ್ ದ ಆನ್ಸರ್ ಆಯಿತಾ. ಸೊ ದ ನೆಕ್ಸ್ಟ್ ಪ್ರಾಬ್ಲಮ್ ಈಸ್ ಡಿ. ವಾಟ್ ಈಸ್ ಡಿ. ಜಿ ಈಸ್ ಈಕ್ವಲ್ ಟು ಇಷ್ಟು ನೋಡಿ ಏನು ಜಿ ಅಂದರೆ ಯೂನಿವರ್ಸಲ್ ಗ್ರಾವಿಟೇಷನ್ ಕಾನ್ಸ್ಟೆಂಟ್. ದಟ್ ಈಸ್ ಈಕ್ವಲ್ 6.6 and 10 power of -7 ನ್ಯೂಟನ್ ಮೀಟರ್ ಸ್ಕ್ವೇರ್ ಪರ್ kg ಸ್ಕ್ವೇರ್. ಅದನ್ನ ಸೆಂಟಿಮೀಟ್ರ್ ಕ್ಯೂಬ್ ಪರ್ ಸೆಕೆಂಡ್ ಸ್ಕ್ವೇರ್ ಪರ್ ಗ್ರಾಮಿಗೆ ಹೆಂಗೆ ಕನ್ವರ್ಟ್ ಮಾಡ್ತೀಯಾ ಅಂತ ಹೌದಾ. ಸೊ ಯು ನೋ ನ್ಯೂಟನ್. what is the Newton is the SI unit for force. So 1 Newton can be written as mass into acceleration ಅಂದರೆ kg meter per second square ಈ ಥರ ಬರಿಬೋದು ಹೌದಾನೆ. ಸೊ ಯಾಕಂದರೆ kg is the SI unit for mass, meter per second square is the SI unit for acceleration ಹೌದಾನೆ. ಸೊ kg meter per second square ಮಾಡ್ಬೋದು. ಸೊ therefore you can write this G is equal to 6.67 into 10 power of -11 ನ್ಯೂಟನ್ ಬದಲು kg ಹೌದಾ. ಸೊ ಇನ್ಸ್ಟೆಡ್ ಆಫ್ ನ್ಯೂಟನ್ ಯು ಕ್ಯಾನ್ ರೈಟ್ ಇಟ್ ಆಸ್. ಸೊ ನ್ಯೂಟನ್ ಈಸ್ ಎ ಡಿರೈವ್ಡ್ ಯೂನಿಟ್. ಸೊ ಯು ಶಾಲ್ ರೈಟ್ ಇಟ್ ಇನ್ ದ ಬೇಸಿಕ್ ಯೂನಿಟ್ ಹೌದಾನೆ. ಸೊ ಅದು ಫಂಡಮೆಂಟಲ್ ಯೂನಿಟ್. ಸೊ ನ್ಯೂಟನ್ ಅಂದ್ರೇನು 10 power of -11 kg ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂದರೆ ನ್ಯೂಟನ್ ಬದಲು ಬರ್ತಿದ್ದೀನಿ. ಸೊ
ಸೊ ಇಂಟು ಮೀಟ್ರ್ ಸ್ಕ್ವೇರ್ ನೋಡಿ ಇಲ್ಲಿದೆ ಈ ಮೀಟ್ರ್ ಸ್ಕ್ವೇರ್ ಇಂಟು ಮೀಟ್ರ್ ಸ್ಕ್ವೇರ್ ಪರ್ ಕೆ ಜಿ ಸ್ಕ್ವೇರ್. ಸೊ ಇದನ್ನ ಈ ಥರ ಮಾಡ್ಬೋದು ನೋಡಿ. ದಿಸ್ ಕ್ಯಾನ್ ಬಿಟನ್ 6.67 ಇಂಟು 10⁻11 ನೋಡಿ ಯಾವುದೋ ಯೂನಿಟ್ ಕ್ಯಾನ್ಸಲ್ ಆಗುತ್ತಾ ನೋಡಿ. ಇಲ್ಲಿ ಕೆ ಜಿ -2 ಇದೆ, ಕೆ ಜಿ +1 ಇದೆ. ಸೊ ದೇರ್ ಫಾರ್ ಕೆ ಜಿ ಬಿಕಮ್ಸ್ ಕೆ ಜಿ ಪವರ್ -1 ನೋಡಿ. ಮೀಟ್ರ್ ಸ್ಕ್ವೇರ್ ಇದೆ, ಇಲ್ಲಿ ಮೀಟ್ರ್ ಸ್ಕ್ವೇರ್ ಇದೆ, ಇಟ್ ಬಿಕಮ್ ಮೀಟ್ರ್ ಕ್ಯೂಬ್ ಸೆಕೆಂಡ್ ಪರ್ ಸೆಕೆಂಡ್ ಸ್ಕ್ವೇರ್ ಇಷ್ಟಾಗುತ್ತೆ. ಇದನ್ನು ನೀವೇನು ಮಾಡೋದು ನಾವು ಇವಾಗ ಅಥವಾ ಉಲ್ಟಾನು ಬರಿಬೋದು. ದಿಸ್ ಕ್ಯಾನ್ ಬಿಟನ್ 6.67 ಇಂಟು 10⁻11 ನೋಡಿ. ಅವನೇನು ಆನ್ಸರ್ ಇದು ಸೆಂಟಿಮೀಟ್ರ್ ಕ್ಯೂಬ್ ಫಸ್ಟ್ ಕೇಳಿದಾನೆ. ಸೊ ದೇರ್ ಫಾರ್ ಇಲ್ಲಿ ರೈಟ್ ಇಟ್ ಆಸ್ ಮೀಟ್ರ್ ಕ್ಯೂಬ್ ಸರಿನಾ. ಪರ್ ಸೆಕೆಂಡ್ ಸ್ಕ್ವೇರ್ ಪರ್ ಕೆ ಜಿ ಟು ದ ಪವರ್ ಆಫ್ -1 ನೋಡಿ. ಮೀಟ್ರನ್ನ ಸೆಂಟಿಮೀಟ್ರ್ ಕನ್ವರ್ಟ್ ಮಾಡಬೇಕು, ಸೆಕೆಂಡ್ ಆ್ಯಸ್ ಇಟ್ ಈಸ್, ಕೆ ಜಿನ ಗ್ರಾಮಿಗೆ ಕನ್ವರ್ಟ್ ಮಾಡೋಣ ಇವಾಗ. 6.67 ಇಂಟು 10⁻11 ಸೊ ಮೀಟರ್ ಸೆಂಟಿಮೀಟ್ರ್ ಆಗುತ್ತೆ, ಇಟ್ ವಿಲ್ ಬಿ 10 ಹೌದಾನೆ. ಸೊ ಮೀಟರ್ ದಿಸ್ ಕ್ಯಾನ್ ಬಿ ಟರ್ನ್ಸ್ 10⁻2 ಸೆಂಟಿಮೀಟರ್ ಇದ್ರ ಕ್ಯೂಬ್ ಮರಿಬಾರ್ದು ಇದನ್ನ. ಪರ್ ಸೆಕೆಂಡ್ ಸ್ಕ್ವೇರ್ ಆ್ಯಸ್ ಇಟ್ ಈಸ್ ಹೌದಾನೆ. ಸೊ ಇಂಟು ಕೆ ಜಿನ ಗ್ರಾಮಿಗೆ ಕನ್ವರ್ಟ್ ಮಾಡಬೇಕು. ಕೆ ಜಿ ಅಂದರೆ ಕಿಲೋ ಅಂದರೆ 10⁻3 ಸೊ 10⁻3 ಗ್ರಾಮ್ ಅದರ ಪವರ್ -1 ಸೊ ದಟ್ ವಿಲ್ ಬಿ ಈಕ್ವಲ್ ಟು 6.67 ಇಂಟು 10⁻11 ಇಂಟು ನೋಡಿ 10⁻2 ಕ್ಯೂಬ್ ಮಾಡಿ ಬಿಕಮ್ಸ್ 10⁻6 ಸೆಂಟಿಮೀಟರ್ ಕ್ಯೂಬ್ ಪರ್ ಸೆಕೆಂಡ್ ಸ್ಕ್ವೇರ್ ನೋಡಿ. ದಿಸ್ ಬಿಕಮ್ಸ್ 10⁻3 ಹೋಲ್ ಪವರ್ -1 ಇಟ್ ಬಿಕಮ್ಸ್ 10⁻3 ಪರ್ ಗ್ರಾಮ್ 10⁻3 ಗ್ರಾಮ್. ಸೊ ದ ಆನ್ಸರ್ ಈ 6.67 ಇಲ್ಲಿ ಬರಿತಾ ಇದ್ದೀನಿ. 6.67 ಇಂಟು ನೋಡಿ ಪವರ್ 10⁻11 10⁻6 10⁻17 -17 -3 ದಿಸ್ ವಿಲ್ ಬಿ 10⁻20 ಕರೆಕ್ಟಾ? ತಪ್ಪಿದೆ. 10⁻8 ಬರಬೇಕಲ್ಲ. 10⁻8 ಎನಿ ಮಿಸ್ಟೇಕ್? ಯು ಕ್ಯಾನ್ ಸಿ ಎನಿ ಮಿಸ್ಟೇಕ್ ವಿ ಹ್ಯಾವ್ ಡನ್. ಸೊ 10 kg and 10⁻3 square per second 10⁻11 10⁻11 ಸೊ 10⁻8 ಬಂದಿದೆ ಆನ್ಸರ್. ಅಂದ್ಬಿಟ್ಟಿದೆ ಇಲ್ಲಿ 10⁻8 ಇದೆ ನೋಡಿ. ಏನಾದ್ರು ತಪ್ಪು ಮಾಡಿದ್ದೀವ? 10⁻8 10⁻11 -17 -20 -11 10⁻3 ಉಳಿದಿದೆ ಮೀಟರ್. ಇಲ್ಲಿ ತಪ್ಪು ಮಾಡಿದೆ. ಸೊ ಮೀಟರ್ ಕ್ಯೂಬ್ ಅಂದರೆ 10 ನೋಡಿ. ಸೆಂಟಿ ಅಂದರೆ 10⁻2 ಮತ್ತು -2 ಹಾಕ್ಬಿಟ್ಟಿದೆ. ಸೊ ಅಂದರೆ ಇದು +2 ಆ್ಯಕ್ಚುಲಿ ಇದು ಹೌದಾ. ಸೊ +2 ಯಾಕಂದರೆ 1 ಮೀಟ್ರಲ್ಲಿ 100 ಸೆಂಟಿಮೀಟರ್ 100 and 10⁻+2 +2 ಅಂದರೆ ಇಟ್ ಬಿಕಮ್ಸ್ 10⁻6 ಸೊ 10⁻6 10⁻−9 ನೋಡಿ. 10⁻6 ಅಲ್ಲಿ 10 ನೋಡಿ ಇದು 10⁻6 ಚೇಂಜ್ ದ ಪೆನ್ ಕಲರ್ ಚೇಂಜ್ ಮಾಡ್ತೀನಿ ಅದನ್ನೇ 10⁻6 ಇದು ಬ್ಲೂ ಕಲರ್. 10⁻−3 ಅಂದರೆ 10⁻+3 ಉಳಿದು 10⁻−11 ಅಲ್ಲಿ 10⁻+3 ಇದೆ 10⁻−8 ಆನ್ಸರ್ ಇಸ್ 10⁻−8 ಹೌದಾ. there are some solutions for exam 2.2. again I will look for some solution questions in significant figures. there are some questions he has given in regarding the significant figures. so adannu ಮಾಡಿ we shall stop this video. State the number of significant figures in the following ಅಂತ ಕೇಳಿದೆ. ಇದು 2.0 ಇದೆ 2.0 ದಲ್ಲಿ so is asking for significant figures ಹೌದಾ. 2.10 ಟೆಕ್ಸ್ಟ್ ಬುಕ್ಕಲ್ಲಿ ನೋಡಿಬೇಕಾದ್ರೆ ಹೌದಾನೆ. ಎ ಸೊ 0.007 meter square. how many significant figures it is having ಹೌದಾ. ಸೊ ನೋಡಿ these zeros are significant? no. the zeros right of the decimal point and left of the first non-zero digit they are not significant. these two zeros are not significant, therefore 7 is the only significant figure ಹೌದಾ. ಸೊ ನೆಕ್ಸ್ಟ್ there is a problem. ಇದು b ಇದೆ. there is b. so what is that b? so b is 2.64 into 10⁻24 kg. how many significant figures? you know the powers do not play any role in significant figures. all non-zero digits are significant. there are 3 significant figures. so c is 0.2370 gram per centimeter cube ಇದೆ. so you know in a number less than 1 the trailing zeros are significant. agar it is having 4 significant figures. 2 is 1 significant, 3 is 1, 7 is 1, 0 is also significant figure aida. so the next example D has given 6.8
6.320. How many significant figures it is having? D nalli 6.210. So 6.320. How many significant figures it is having? Howdane? So in a number with decimal point, the trailing zeros are also significant. This trailing zero was also significant. So this trailing zero was also significant because it is a trailing zero in a decimal number. Decimal number is therefore that this trailing zero is significant. Therefore there are four significant figures. So next E illi baritane. I am writing E. So E is 6.032 Newton per meter square. Pressure. So what is the number significant figures? Whether this zero is significant? Yes. The zero between any two non-zero digits is significant. Therefore four significant figures. So the last one is so how many significant? 0.000632 meter square. So how many significant figures? Whether these zeros are significant? No, these zeros are not significant, but these zero is significant. Therefore there are four significant figures. So ಎಲ್ಲ ಪ್ರಾಬ್ಲಮ್ ನೋಟ್ಸಲ್ಲಿ ಬರೀರಿ. ಸೊ ಇನ್ ದ ನೆಕ್ಸ್ಟ್ ವಿಡಿಯೋ ವಿ ಶಾಲ್ ಸಾಲ್ವ್ ಸಮ್ further problems. So we shall stop here.